ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ಅಲ್ಲಲ್ಲೇ ಕಡತಗಳು ಕಾಣೆ ಆಗ್ತಾ ಇರ್ತವೆ, ಕಡತಗಳು ತಿದ್ದುಪಡಿನೂ ಆಗ್ತಾ ಇರ್ತವೆ. ಯಾರು ಜವಾಬ್ದಾರರು, ಯಾರು ಹೊಣೆ ಆಗ್ತಾರೆ, ಸಂಬಂಧಪಟ್ಟಂತಹ ಕಂದಾಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ, ಯಾಕೆ ಈ ಗೊಂದಲ ಸೃಷ್ಟಿ ಆಗ್ತಾ ಇದೆ? ರೈತರಿಗೆ ದಕ್ಕಬೇಕಾದಂತಹ ಹಲವಾರು ಮಾಹಿತಿಗಳು, ದಾಖಲೆಗಳು ಇದುವರೆಗೂ ಸಿಗೋದೇ ಇಲ್ಲ ರೆಕಾರ್ಡ್ ರೂಮ್ಗಳಲ್ಲಿ. ಯಾಕೆ? ಅನೈತಿಕವಾಗಿ ಮಾಡಿಕೊಳ್ಳುವಂತಹ ದಾಖಲೆಗಳಿಗೆ ಸಂಪೂರ್ಣ ದಾಖಲೆಗಳು ಅವ್ರು ಸಿಗ್ತವೆ ಹೇಗೆ? ಸೊ ಬದಲಾವಣೆ ಅನ್ನುವಂಥದ್ದನ್ನು ಯಾರು ಮಾಡ್ತಾರೆ? ಪಹಣಿ ತಿದ್ದುಪಡಿಯನ್ನು ಯಾರು ಮಾಡ್ತಾರೆ? ಯಾರ್ದೋ ಹೆಸರಿರೋ ಜಮೀನನ್ನು ಹೇಗೆ ಬದಲಾಯಿಸ್ಕೋತಾರೆ? ಇದಕ್ಕೆಲ್ಲ ಯಾರು ಕಾರಣ? ಸೊ ಇದು ಮೇಲಾಧಿಕಾರಿಗಳು ಗೊತ್ತೇ ಇಲ್ವಾ? ಗೊತ್ತಿದ್ದು ಸುಮ್ಮನಿದ್ದಾರಾ? ಒಂದು ವಿಶೇಷ ವರದಿಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಬೆಂಗಳೂರು ದಕ್ಷಿಣ ಜಿಲ್ಲೆ, ವಿಶೇಷವಾಗಿ ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತದನಂತರ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾವೆಲ್ಲ ಬೆಂಗಳೂರು ಅನ್ನೋ ಒಂದೇ ಕಾರಣಕ್ಕೆ, ನಾವು ಮೊದಲಿಂದ ಬೆಂಗಳೂರು ಜಿಲ್ಲೆಯಲ್ಲೇ ಇದ್ದೋ ಅನ್ನೋ ಒಂದೇ ಕಾರಣಕ್ಕೆ ರಾಮನಗರ ಜಿಲ್ಲೆಯನ್ನು ಮಾಡಿದಂತಹ HD ಕುಮಾರಸ್ವಾಮಿ ಅವರ ನಂತರ ಬಂದಂತಹ DK ಶಿವಕುಮಾರ್ ಅವರು ಅಂದರೆ ಅದೇ ಸರ್ಕಾರದಲ್ಲಿ ಬೆಂಗಳೂರು ಜಿಲ್ಲೆ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಮಾಡ್ತಾರೆ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ವಿಶೇಷವಾದ ಬೆಲೆ ಸಿಗುತ್ತೆ, ಅದರಲ್ಲೂ ಭೂಮಿಗೆ ಚಿನ್ನದ ಬೆಲೆ ಸಿಗುತ್ತೆ ಅನ್ನೋ ಒಂದೇ ಕಾರಣದಿಂದ ಹಲವಾರು ಬಾರಿ ಅವರು ಸಹ ಹೇಳಿದ್ದಾರೆ. ಆ ವಿಶೇಷತೆ ಹಿನ್ನೆಲೆಯಲ್ಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟಂತೆ ತಾಲೂಕು ಕಚೇರಿ, ಅದರಲ್ಲಿ ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಹಲವು ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಹೇಗೆಲ್ಲ ಕೇಳಿ ಬರ್ತಾ ಇದೆ? ಪಹಣಿ ತಿದ್ದುಪಡಿ, ಸೊ ದಾಖಲೆಗಳು ಕಳವು ಅಥವಾ ಕಾಣೆ, ರೈತರಿಗೆ ಸಕಾಲದಲ್ಲಿ ಆಗದಿರುವಂಥ ಕೆಲಸಗಳು. ಪಹಣಿ ತಿದ್ದುಪಡಿ ಅಂತ ವಿಚಾರ ಬಂದಾಗ ತಪ್ಪು ಮಾಡೋರು ಯಾರು? ಅಧಿಕಾರಿಗಳು. ಸಂಬಂಧಪಟ್ಟಂತೆ ನೀವು ಕಾಂಟ್ರಾಕ್ಟ್ ಲೇಬರ್ ತೊಗೊಂಡಿರ್ತಾರೋ, ಅಧಿಕಾರಿಗಳಿರ್ತಾರೋ ಯಾರು ಗೊತ್ತಿಲ್ಲ. ಆದರೆ ಸರಿ ಮಾಡಬೇಕಾದ್ರೆ ಮಾತ್ರ ನೀವು ಕನಿಷ್ಠ 1 ವರ್ಷ ತಗೋತೀರಿ, ಹಲವಾರು ಅರ್ಜಿಗಳನ್ನ ಕೊಡಬೇಕು. ಸೊ ದಾಖಲೆಗಳು ಕಳ್ಳತನ ಅಂತ ಬಂದಾಗಂತೂ ಬಹಳಷ್ಟು ಮಂದಿಗೆ ರೋಸಿ ಹೋಗುತ್ತೆ. ಹಾಗಾದರೆ ಎಲ್ಲವೂ ದಾಖಲೆಗಳು ಯಾಕೆ ಕಳ್ಳತನ ಆಗಲ್ಲ? ನಿಮ್ಮ ಸಂಬಳ ವಗೇರೆಗೆ ಸಂಬಂಧಪಟ್ಟಂಥ ಕಡತಗಳು ಯಾಕೆ ಕಾಣೆ ಆಗಲ್ಲ? ರೈತರದಷ್ಟೇ ದಾಖಲೆಗಳು ಯಾಕೆ ಕಾಣೆ ಆಗ್ತವೆ? ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಕಳೆದ ತಿಂಗಳು ಒಂದು ಅಕ್ಕೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಈಗ ಆಲ್ರೆಡಿ 5ಕ್ಕೂ ಹೆಚ್ಚು ಮಂದಿ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಇನ್ನೊಂದು 5 ಜನ ಸಿಗಬೇಕು. ಇದಕ್ಕೆಲ್ಲ ಕಾರಣ ಒಬ್ಬ ಗ್ರಾಮ ಸಹಾಯಕ. ಒಬ್ಬ ಗ್ರಾಮ ಸಹಾಯಕನಿಂದ ಇಡೀ ಭೂಮಿಯನ್ನೇ ಕಬಳಿಸುವಂಥ ಯೋಜನೆಯನ್ನು ರೂಪಿಸ್ತಾನೆ ಅಂದರೆ, ಸೊ ಅವನ ಮೇಲ್ಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನೇರಳೂರು ಗ್ರಾಮ ಸಹಾಯಕನಾದಂತಹ ರಾಮಲಿಂಗ ಅಲಿಯಾಸ್ ರಾಮ ಅನ್ನುವಂಥ ವ್ಯಕ್ತಿ ಆ ಊರಿಗೆ ಸಂಬಂಧಪಟ್ಟಂತಹ ಒಂದು ಜಮೀನನ್ನು ಕಬಳಿಸಲು ಬೇರೊಂದಷ್ಟು ಮಂದಿ ದಲ್ಲಾಳಿಗಳಿಗೆ ಪಹಣಿಯನ್ನು ಹುಡುಕಿ ತೆಗೆದು ಯಾರ ಹೆಸರು ಇಲ್ವೋ ಆ ಹೆಸರನ್ನ ಮೆನ್ಷನ್ ಮಾಡಲಿಕ್ಕೆ, ನಮ್ಮದೇ ಹೆಸರು ಇದು, ನಮ್ಮದೇ ಆದ ಭೂಮಿ ಅಂತ ಪರಬಾರೆ ಮಾಡಿಕೊಳ್ಳಿಕ್ಕೆ ಅನುಕೂಲನ ಮಾಡಿಕೊಟ್ಟಿದ್ದಾನೆ ಅಂತ ಒಂದು ಒಳ್ಳೆ ಗಂಭೀರ ಆರೋಪ ಎದುರಾಗಿದೆ. ಈ ನಿಟ್ಟಿನಲ್ಲಿ SP ಶ್ರೀನಿವಾಸ್ ಗೌಡರವರ ಮಾರ್ಗದರ್ಶನದಲ್ಲಿ DYSP ಗಿರಿ, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಹಾಗೂ ಅಕ್ಕೂರು ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಆಕಾಶ್ ಮತ್ತು ಸಿಬ್ಬಂದಿಗಳು ಒಂದು FIRನ ದಾಖಲು ಮಾಡ್ತಾರೆ. FIRನ ದಾಖಲು ಮಾಡಿ ಅದನ್ನು ವಿಶೇಷ ವರದಿಯನ್ನು ಮಾಡಿ ತಹಸೀಲ್ದಾರ್ ಗಮನಕ್ಕೆ ತಂದಿರ್ತಾರೆ. ಆದರೆ ನಿನ್ನೆ ದಿನ ನಾನು ತಹಸೀಲ್ದಾರ್ ಅವ್ರಿಗೆ ಫೋನ್ ಮಾಡಿ, ಸರ್ ಈ ಥರ ವಿಚಾರ ಆಗಿದೆ ಅಂದರೆ, ಹೌದಾ, ಗೊತ್ತೇ ಇಲ್ಲ ಸರ್, ಹೌದಾ, ನನಗೇನು ಹೇಳೇ ಇಲ್ಲ ಸರ್ ಅಂತಾರೆ. ತಹಸೀಲ್ದಾರ್ ಸಾಹೇಬ್ರೆ, ಯಾಕೋ ನಿಮ್ಮ ಮೇಲೆ ಇದ್ದಂಥ ಕೇವಲ ಆನ್ಲೈನ್ ಅಷ್ಟೇ ನೀವೆಲ್ಲ ಸೀಮಿತ ಆಗಿದ್ದೀರೇನೋ ಅಂತ ಅನ್ನಿಸ್ಬಿಡ್ತಾ ಇದೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಿಗೆ ಅಷ್ಟೇ ಸೀಮಿತ ಆಗ್ತಾ ಇದ್ದೀರೇನೋ, ಅಥವಾ ನಾನು ತೋರ್ಪಡಿಕೆಯಲ್ಲೂ ಜಾಸ್ತಿ ಆಗ್ತಾ ಇದೆ, ನಾನು ಸ್ಕೂಲಿಗೆ ಬಣ್ಣ ಹೊಡಿತೀನಿ. ನೀವು ನಿಮ್ಮದೇ ವೀಡಿಯೋಗಳನ್ನ ನೋಡಿ, ನಿಮ್ಮದೇ ವೀಡಿಯೋಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಆ ಬಣ್ಣನ ಯಾರು ಕೊಟ್ಟರು ಅಂತ ಯಾರಿಗೂ ಹೇಳೋದೇ ಇಲ್ಲ ನೀವು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಪ್ರಮೋಷನ್ ಹತ್ರದಲ್ಲಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ನಿಮ್ಮದೊಂದು ಚಾಪು ಉಳಿಸೋಗಿ. ನೀವು ಈ ತಾಲೂಕಿನಲ್ಲಿ ಒಬ್ಬ ತಹಸೀಲ್ದಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಅಂದರೆ ದಯವಿಟ್ಟು ನಿಮ್ಮ ಚಾಪನ್ನು ಉಳಿಸೋಗಿ. ಯಾವುದೋ ಒಂದನ್ನು ಕೆಲಸವನ್ನು ಮಾಡಿ ಅದನ್ನೇ ದೊಡ್ಡದಾಗಿ ಬಿಂಬಿಸ್ಕೊಳ್ಳೋಕೆ ಹೋಗಬೇಡಿ. ಸಾರ್ವಜನಿಕರು ತುಂಬ ತೊಂದರೆಯಲ್ಲಿದ್ದಾರೆ. ನಿಮ್ಮ ತಾಲೂಕು ಕಚೇರಿಯಿಂದ ಆಗಬೇಕಾದಂಥ ಕೆಲಸಗಳು ಬೇಕಾದಷ್ಟಿದೆ. ಸೊ ಈ ರಾಮಲಿಂಗ ಅನ್ನೋರ ಮೇಲೆ ನೀವೇನು ಕ್ರಮ ಕೈಗೊಂಡಿದ್ದೀರಿ? ಕೇವಲ ರಾಮಲಿಂಗ ಅಲ್ಲ, ರಾಮಲಿಂಗ ಅಷ್ಟು ದಾಖಲೆಗಳನ್ನ ತಗೊಂಡೋಗ್ಬೇಕಾದ್ರೆ, ಅದನ್ನು ತಿದ್ದುಪಡಿ ಮಾಡಬೇಕಾದ್ರೆ ಅವನು ಹೇಗೆ ಹೆಕ್ಕದ ಅದನ್ನು? ಸೊ ಇದರಿಂದ ಯಾರಿದ್ದಾರೆ? ಸಾಮಾಜಿಕ ಕಳಕಳಿ ಅಂತ ಬಂದಾಗ ಖಂಡಿತವಾಗ್ಲೂ ನಿಮ್ಮನ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ನೀವು ಇದರಿಂದ ಇಲ್ಲ ಅನ್ಕೋತೀನಿ. ಅದು ತಡೆಗಟ್ಟಬೇಕಾದ್ರೂ ನಿಮ್ಮದೇ ಕರ್ತವ್ಯ ಅಲ್ವಾ? ನೇರಳೂರು ಗ್ರಾಮದ ಸಾವುಕ ಚೆನ್ನ ಅಲಿಯಾಸ್ ದೊಡ್ಡಮೆಡ್ಡಾರ್ ಅವರ ಸಂಬಂಧಿಗಳ ತಾಯಮ್ಮ ಶಿವಮೂರ್ತಿ, ರಾಮಲಿಂಗ, ಕೃಷ್ಣಮೂರ್ತಿ ಮತ್ತು ಚನ್ನಪಟ್ಟಣ ತಹಸೀಲ್ದಾರ್ ಅವರ ವಿರುದ್ಧ ದಾವೆ ಹೂಡಿದ್ದು, ಈ ದಾವೆ ಬಾಕಿ ಇದ್ದರೂ ಸಹ 28/5/26 ಬೆಳಗ್ಗೆ 10:30 ಗಂಟೆಯ ಸಂದರ್ಭದಲ್ಲಿ ನೇರಳೂರು ಗ್ರಾಮದ ತಾಯಮ್ಮ, ಶಿವಮೂರ್ತಿ, ಪುಟ್ಟಲಿಂಗ, ಅಪ್ಪಾಜಿ, ಮೊಳ್ಳಣ್ಣ, ಲೋಕಿ, ರಾಮಲಿಂಗರವರುಗಳು ಈ ಜಮೀನನ್ನು ಕಬಳಿಸುವ ಉದ್ದೇಶದಿಂದ ಅಥವಾ ದಲ್ಲಾಳಿಗಳ ಮೂಲಕ ಬೇರೊಬ್ಬರಿಗೆ ಪಹಣಿ ತಮ್ಮ ಹೆಸರಿನಲ್ಲಿರುತ್ತದೆ ಎಂದು ಹೇಳಿ ಮಾರಾಟ ಮಾಡುವ ಉದ್ದೇಶದಿಂದ ಮಧ್ಯವರ್ತಿಗಳಾದ ಚನ್ನಪಟ್ಟಣ ಟೌನ್ನ
ಅಪ್ಪಗೆರೆ ವಾಸಿಗಳಾದಂತಹ ಶ್ರೀಕಾಂತ್, ಮೋಹನ್ ಹಾಗೂ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ಬಾಚಳ್ಳಿ ವಾಸಿ ಪ್ರಕಾಶ್ ಎಂಬುವರೊಂದಿಗೆ ಮೇಲ್ಕಂಡ ಜಮೀನಿಗೆ ಅಕ್ರಮವಾಗಿ ಪ್ರವೇಶಿಸಿ ಈ ಜಮೀನಿನಲ್ಲಿ ಯಾವುದೇ ಸ್ವಾಧೀನ ಅನುಭವವಿಲ್ಲದಿದ್ದರೂ ಸಹ ಕೋರ್ಟ್ಗೆ ಸ್ವಾಧೀನದಲ್ಲಿ ಇದ್ದೇವೆ ಎಂದು ತೋರಿಸಿಕೊಳ್ಳುವ ದೃಷ್ಟಿಯಿಂದ ಅಕ್ರಮವಾಗಿ ಉಳುಮೆ ಮಾಡಿಸಲು ಮುಂದಾಗಿ ಈ ಜಮೀನಿನಲ್ಲಿ ಕೆಂಪಮ್ಮರವರ ಕುಟುಂಬದವರು ಬೆಳೆದಿದ್ದ ಸೀಮೆ ಹುಲ್ಲನ್ನು ನಾಶ ಮಾಡಿ ಜಮೀನಿನಲ್ಲಿ ಕಟ್ಟಿದ ಹಸುಗಳನ್ನು ಬಿಚ್ಚಿ ಓಡಿಸಿ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡುತ್ತಿದ್ದ ವಿಚಾರ ತಿಳಿದು ಸ್ಥಳಕ್ಕೆ ಹೋದ ಕೆಂಪಮ್ಮ ಮತ್ತು ಅವರ ಮಗ ಚಂದು ಮತ್ತು ಮಗಳು ರಂಜಿತಾರವರ ಹಾಗೂ ಇವರ ಸಂಬಂಧಿಕರ ಜಮೀನಿನ ಬಳಿ ಹೋಗಿ ಉಳುಮೆ ಮಾಡುತ್ತಿದ್ದ ಕೇಳಿದ್ದಕ್ಕೆ ಇವರುಗಳಿಗೆ ಕೆಟ್ಟದಾಗಿ ಬೈದು ಕೊಲೆ ಬೆದರಿಕೆ ಹಾಕಿ ಹಾಗೂ ಜಾತಿ ನಿಂದನೆ ಕೇಸ್ ಹಾಕಿಸುತ್ತೇವೆ ಎಂದು ಬೆದರಿಸಿ, ನೋಡಿ ಎಷ್ಟೊಂದು ನಾವು ಸಮಾಜದೊಳಗಡೆ ಎಲ್ಲ ಜಾತಿಯನ್ನು ಒಂದೇ ರೀತಿ ನೋಡಬೇಕು ಅನ್ನುವಂಥದ್ದು. ಅಟ್ರಾಸಿಟಿ ಕೇಸ್ ಅನ್ನುವಂಥದ್ದನ್ನು ನಾವೆಲ್ಲೋ ಒಂದು ಕಡೆ ದಲಿತರು ಅನ್ನುವಂಥದ್ದನ್ನು ನಾವು ಒಳಹೊಕ್ಕು ಆಲಿಂಗಿಸಿಕೊಳ್ಳಕ್ಕೆ ಹೋದಂಥ ಸಂದರ್ಭದಲ್ಲೂ ಎಲ್ಲೋ ಒಂದು ಕಡೆ ಕೆಲವರು ಅದನ್ನು ದೂರ ಇಡುವಂಥ ಪ್ರಯತ್ನ ಮಾಡ್ತಾರೆ. ದಲಿತರ ವಿಚಾರಕ್ಕೆ ಬೇರೆ ಯಾರು ಬಂದರೂ ಇದನ್ನು ಕೇಸ್ ಹಾಕ್ತೀವಿ ಅನ್ನುವಂಥದ್ದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಸಂದೇಶವನ್ನು ನೀಡಿದೆ, ಆದರೂ ಸಹ ನಮ್ಮ ಜನ ಎಚ್ಚೆತ್ಕೊಳ್ತಾ ಇಲ್ಲ. ದಯವಿಟ್ಟು ಕೆಲವು ಈ ರೀತಿಯ ದಲಿತರಲ್ಲಿ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡ್ಕೊಳ್ತೇನೆ, ದಯವಿಟ್ಟು ಈ ಪದಗಳನ್ನು ಉಪಯೋಗಿಸ್ಕೊಳಕ್ಕೆ ಹೋಗಬೇಡಿ, ಇದನ್ನು ದುರುದ್ದೇಶಪೂರ್ವಕವಾಗಿ ಇದನ್ನು ಪಡ್ಕೋಬೇಡಿ, ದಯವಿಟ್ಟು ಬಿಡಿ. ಇವರೆಲ್ಲರ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ತೇವೆ ಎಂದು ಬೆದರಿಸಿ ಕೆಂಪಮ್ಮರವರನ್ನು ಮತ್ತು ಅವರ ಕುಟುಂಬದವನ್ನು ಕೊಲೆ ಮಾಡಿ ಜಮೀನನ್ನು ಅನುಭವಿಸುವ ಉದ್ದೇಶದಿಂದ ಹಸುವಿನ ಮೇಲೆ ತಳ್ಳಿ, ಅಂದರೆ ಆ ಕೆಂಪಮ್ಮನ ಹಸುವಿನ ಮೇಲೆ ತಳ್ಳಿದ್ದಾರೆ. ಆ ಕೊಂಬು ಆಕೆಯ ಖಾಸಗಿ ಜಾಗಕ್ಕೆ ಹೊಕ್ಕು ಆಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೊ ಇಂಥದ್ದೆಲ್ಲ ದುರ್ನೀತಿ ಅಲ್ವಾ? ಇದೆಲ್ಲ ಬೇಕಾ? ಇದೆಲ್ಲ ಮಾಡಬೇಕಾ? ಇದಕ್ಕೆಲ್ಲ ಎಲ್ಲೋ ಒಂದು ಕಡೆ ನಾವು ಮೂಲವನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಬಹುತೇಕ ಕಂದಾಯ ಇಲಾಖೆನೇ ಹೊಣೆ. ಇದರಿಂದ ಯಾರಿದ್ದಾರೆ, ಇಷ್ಟು ದಿವಸಗಳಾದರೂ ಯಾಕೆ ತಹಸೀಲ್ದಾರ್ ಅವರು ಕ್ರಮ ಕೈಗೊಳ್ತಾ ಇಲ್ಲ? ರಾಮಲಿಂಗ ಸೇರಿದಂತೆ ಇನ್ನೊಂದಷ್ಟು ಮಂದಿ ಸಿಕ್ಕಿಲ್ಲ. ಇದರಿಂದ ಯಾರಿದ್ದಾರೆ, ಆತ ಎಲ್ಲಿದ್ದಾನೆ, ಅವನ ಜೊತೆ ಇನ್ನೊಂದಷ್ಟು ಮಂದಿ ಎಲ್ಲಿದ್ದಾರೆ? ಸೊ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ತಹಸೀಲ್ದಾರ್ ಯಾಕೆ ಇನ್ನೂ ಕ್ರಮ ಕೈಗೊಳ್ಳಿಲ್ಲ? ಆ ಸಂಬಂಧಪಟ್ಟಂಥ ವರದಿಯನ್ನು ಮೇಲಾಧಿಕಾರಿಗಳು ಸಲ್ಲಿಸಿದಾರಾ? ಎಲ್ಲ ಮಾಹಿತಿಗಳನ್ನ ಕೇಳಬೇಕು ಅಂತೇಳಿ ಇವತ್ತು ಸಹ ನಾನು 2 ಸಾರಿ ಕರೆಯನ್ನು ಮಾಡ್ತೀನಿ. ಕರೆಯನ್ನು ಸ್ವೀಕಾರ ಮಾಡಲ್ಲ ತಹಸೀಲ್ದಾರ್ BN ಗಿರೀಶ್ರವರು. ತಾಲೂಕು ಕಚೇರಿಯಲ್ಲೇ ಕಡತಗಳು ಕಾಣೆ ಆಗ್ತವೆ, ಕಡತಗಳು ತಿದ್ದುಪಡಿ ಆಗ್ತವೆ, ದಲ್ಲಾಳಿಗಳು ಬರ್ತಾರೆ, ಅವ್ರು ಇಷ್ಟ ಬಂದಾಗ ಪಾಣಿ ತಿದ್ದುಪಡಿ ಮಾಡಿಕೊಂಡು ವ್ಯಾಪಾರವನ್ನು ಮಾಡ್ತಾರೆ. ಅಂದರೆ ನಾವು ಯಾವ ಹಂತದಲ್ಲಿದ್ದೀವಿ? ದಾಖಲೆಗಳನ್ನೆಲ್ಲ ದಾಖಲೀಕರಿಸಿ ಡಿಜಿಟಲ್ ದಾಖಲೀಕರಿಸಬೇಕು ಅಂತೇಳಿ ಆದೇಶ ಆಗಿದ್ದು ಸಹ ಎಷ್ಟು ದಾಖಲೆಗಳು ಆ ರೀತಿಯ ಡಿಜಿಟಲೀಕರಣ ಆಗಿದೆ, ಯಾವ ಹಂತದಲ್ಲಿದೆ ಅದರ ಮಾಹಿತಿಯೂ ಇಲ್ಲ. 11:30 ಆದರೂ 12 ಗಂಟೆ ಆದರೂ ಪ್ರತಿದಿನ ಬೇಕಾದ್ರೆ ನೀವು CCTV ತೆಗೆದು ನೋಡಿ, ಅಟೆಂಡೆನ್ಸ್ ತೆಗೆದು ನೋಡಿ ಅನ್ನುವಂಥದ್ದೂ ಹಲವಾರು ಮಾಹಿತಿಗಳು ನಮಗೆ ಬಂದಿವೆ. ಆದರೂ ನಿಮ್ಮದು ಒಂದು ಸಾಮಾಜಿಕ ಕಳಕಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಸಾಮಾಜಿಕವಾಗಿ ಮಾಡಿ. ಆದರೆ ಕಂದಾಯ ಇಲಾಖೆ ಮೇಜರ್ ಅನ್ನೋದನ್ನು ತಿಳ್ಕೋಬೇಕು ತಾವು. ಕಂದಾಯ ಇಲಾಖೆ ಮತ್ತು ಜಿಲ್ಲಾಡಳಿತ ಪಾರದರ್ಶಕ ತನಿಖೆಯನ್ನು ಈ ವಿಚಾರದಲ್ಲಿ ನಡೆಸಬೇಕು. ಮತ್ತೊಮ್ಮೆ ಈ ತಪ್ಪು ಆಗದಂಗೆ, ಯಾರಿಂದಲೂ ಈ ತಪ್ಪು ಆಗದಂಗೆ ಅವ್ರಿಗೆ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಈಗ ಆಲ್ರೆಡಿ ಹಲವಾರು ಮಂದಿ ಜೈಲು ಪಾಲಾಗಿದ್ದಾರೆ, ಉಳಿದವ್ರನ್ನ ತಪಾಸಣೆ ನಡೀತಾ ಇದೆ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಪೊಲೀಸ್ನವ್ರಿಗೂ ಸಹ ನಾಳೆನೇ ಮಾಹಿತಿ ನೀಡಿದರೆ ಮತ್ತೊಂದು ಸುದ್ದಿಯನ್ನು ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ದಯವಿಟ್ಟು ನೀವು ಸಾರ್ವಜನಿಕರಿಗೆ ಮಾಹಿತಿ ನೀಡಲೇಬೇಕು. ಹಾಗೂ ಈ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಿದಂತಹ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನಾನು ಸಹ ಇಂಥ ಮತ್ತಷ್ಟು ಕೆಲಸಗಳು ಆಗಲಿ ನಿಮ್ಮಿಂದ ಅಂಥೇಳಿ ನಾನು ಅವ್ರಿಗೆ ಒಂದು ಆಗ್ರಹವನ್ನು ಪಡಿಸ್ತೇನೆ. ಹಾಗೆ SP ಆದಂಥವರು SP ಶ್ರೀನಿವಾಸ ಗೌಡರು ಇವ್ರಿಗೊಂದು ಒಳ್ಳೆಯ ಈ ರೀತಿಯ ಯೋಜನೆಗಳನ್ನು ರೂಪಿಸ್ಕೊಂಡು ತಪ್ಪಿತಸ್ಥರನ್ನು ಹಿಡಿಯುವಂಥ ಕೆಲಸಕ್ಕೆ ಸಪೋರ್ಟ್ ಮಾಡಬೇಕು ಅಂತೇಳಿ ಮನವಿಯನ್ನು ಸಹ ಮಾಡ್ಕೊಳ್ತೇನೆ. ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.